ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲೊಂದು ಜೊತೆ ಕಡಿಸಿದ್ದಾವೆ. ಈ ಕಡಿಸು ನೋಡಿ ಎಲ್ಲೋ ಒಂದು ಕಡೆ ಅದನ್ನೇ ಹೇಳೋದು, ನಮಗೆ ಮೇನ್ ರೋಡೇ ಬೇಕು, ಮೇನ್ ರೋಡಲ್ಲಿ ಇದ್ರೇ ನಮ್ಮ ದನ ವ್ಯಾಪಾರ ಆಯ್ತವೆ, ಅಲ್ಲಿದ್ರೇ ವ್ಯಾಪಾರ ಆಗಬೇಕು, ಇಲ್ಲಿದ್ರೇ ವ್ಯಾಪಾರ ಆಗಬೇಕು ಅಂತಾರಲ್ಲ, ಅಂಥವ್ರಿಗೆ ಇದು ಒಂಥರ ವಿಚಿತ್ರವಾಗಿರುತ್ತೆ. ದನ ವ್ಯಾಪಾರ ಆಗಬೇಕು ಅಂತನ್ನೋಂಥವು ಹುಲ್ಲಿನ ಋಣ ಕಳೆದ್ಮೇಲೆ ಎಲ್ಲಿದ್ದರೂ ವ್ಯಾಪಾರ ಆಗೇ ಆಗ್ತವೆ. ಆ ಥರ ಅಚ್ಚುಕಟ್ಟಾಗಿ ಸಪ್ರೇಟಾಗಿ ಬಂದು ಒಂದು ಚಿಕ್ಕದಾಗಿ ಪೆಂಡಲ್ ಹಾಕ್ಕೊಂಡು ಖುಷಿಯಾಗಿ ಜಾತ್ರೆ ಮಾಡ್ತಿದ್ದಾರೆ. ಬನ್ನಿ, ಏನಲ್ಲೋ ಏನು ಕತೆ, ಯಾವ ಊರು ರೈತರು ಎಲ್ಲವನ್ನು ನಾವು ಕೇಳೋಣ, ಏನು ಅನಿಸುತ್ತೆ ಅವ್ರಿಗೂ ವಿಚಾರವನ್ನು ತಿಳ್ಕೊಳ್ಳೋಣ, ನೋಡೋಣ. ಅಣ್ಣ ಮೊದಲಿಗೆ ನಮಸ್ಕಾರ, ನಿಮ್ಮ ಹೆಸರು? ಯಾವ ಊರವ್ರು ತಾವು? ಓಕೆ. ಈಗ 3 ದಿವಸದಿಂದ ನನಗೂ ಗೊತ್ತಿರೋ ಪ್ರಕಾರ ಒಳ್ಳೆ ಊಟ ಕೊಟ್ಟವ್ರೆ, ಯಾಕೆ ವಾಯ್ಸ್ ಇಲ್ಲ? ಗಟ್ಟಿಯಾಗಿ ಮಾತಾಡಬೇಕು. ಓಕೆ, ಎಲ್ಲಿ ಬರೋದದು ನಿಮ್ಮೂರು? ಮಂಡ್ಯದಿಂದ ಒಂದು 15 ಕಿಲೋಮೀಟ್ರು. ಮಂಡ್ಯದಿಂದ 15 ಕಿಲೋಮೀಟ್ರು. ಓಕೆ. ಈ ದನ ಕರುಗಳನ್ನೆಲ್ಲ ಕಟ್ಕೊಂಡಿದ್ದೀರಲ್ಲ, ಮನೇಲಿ ಯಾರು ಏನು ಅನ್ನಲ್ವಾ? ನಮಗೇನು ಯಾರು ಅನ್ನೋದಿಲ್ಲ, ಇವೇ ನಮಗೆ ಪ್ರಪಂಚ. ಇವೇ ಪ್ರಪಂಚ. ಇವಿಲ್ಲ ಅಂದರೆ ನಮಗಿಲ್ಲ, ಆ ಥರ. ಅಂದರೆ ಪ್ರಪಂಚಕ್ಕೆ ಏನು ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದನ ಅಂತೂ ನಮಗೆ ಬೇಕು, ಅಂದರೆ ನಮಗೆ ಇಲ್ಲ ಆ ಥರ. ಅಣ್ಣ ಏನಲ್ಲಾಗಿದ್ದಾವೆ? ಇದು 2 ಹಾಂ, ಇದು 4 4 2 4 ಕೂಟ ಮಾಡ್ಕೊಂಡಿದ್ದಾರೆ. ಇದು ನೀವೇ ಕೂಟ ಮಾಡಿರೋದ ಬೇರೆಯವ್ರ ಹತ್ರ ತಂದಿರೋದ? ಇಲ್ಲ ಅಣ್ಣ, ನಾವು ತಂದು 1 ವರ್ಷ ಆಯಿತು. 1 ವರ್ಷ? 1 ವರ್ಷ. ಇದು ಇನ್ನೂ ಅಲ್ಲಾಗಿರಲಿಲ್ಲ, ಅದು ಒಂದು ಬಿದ್ದಿತ್ತು, ಇನ್ನೂ ಒಂದು ಆಗಿರಲಿಲ್ಲ. ಈಗ ಸಿಹಳ್ಳಿ, ಸಾತ್ನೂರು, ಚೊಟ್ನಳ್ಳಿ, ಆಮೇಲೆ ಇಲ್ಲಿ ನೆಕ್ಸ್ಟು ಎಲ್ಲ ಕಡೆನೂ ಚಾಂಪಿಯನ್ ಆಗಿದೆ. ಓಕೆ. ಇವಾಗ ಇಲ್ಲೇ ಕೇಳ್ತೀನಿ, ಬೇಜಾರು ಮಾಡ್ಕೊಬಾರ್ದು ನಾನು ಕೇಳೋ ಕ್ವಶನ್ಗೆ. ಇವಾಗ ಅದಕ್ಕೆ ಡ್ರಾಪ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಒಂಟಿ ಬಣ್ಣ ಆಗ್ಬಿಟ್ಟೈತೆ, ಚೆನ್ನಾಗಿ ವೈಟ್ ಕಲರ್ ಬಂದು, ಇದಕ್ಕೆ ಮಕ ಸ್ವಲ್ಪ ಗಂಟು ಅಂತಲೇ ಅನಿಸುತ್ತೆ, ಮಗ್ಜೊನ್ನ ಅಂತಾರೆ ಕೆಲವರು. ಗಂಟಂತೆ ಅಲ್ಲ ಅಣ್ಣ, ಒಂಚೂರು ಗೆಡ್ಡೆ ಮಾಡಿಸ್ತೋ. ಅಲ್ಲಲ್ಲ, ಅದಕ್ಕೆ ಕೇಳ್ತಾ ಇಲ್ಲ, ಮಕ ಡ್ರಾಪಲ್ಲಿ ಸ್ವಲ್ಪ ಕಲಿಸ್ಕೊಂಡಿರೋದ್ರಿಂದ ಇಷ್ಟ ಆಗುತ್ತಾ? ಏನಿಲ್ಲ ಅಣ್ಣ, ಇಷ್ಟ ಆಗುತ್ತೆ. ಹಾಂ, ಇಷ್ಟ ಇಲ್ಲ ಅಂದರೆ ಏನು ಮಾಡೋಕ್ಕಾಯ್ತದೆ, ಹಾಕನೇ ಬೇಕು ಆ ಥರ. ಅದು ನೋಡಿಕೊಂಡು ಹೋದರೆ ಇದು ಇದಾಗೋಯ್ತದಲ್ಲ ಹಂಗೆ. ಅಲ್ಲ, ಈಗ ಜೊತೆಗೆ ನಿಲ್ಲಿಸಿದಾಗ ನಾವು ಹೆಂಗೆ ಕೇಳ್ತೀವಿ ಅಂದರೆ 2 ಒಂದೇ ಮಕ ಇರಬೇಕು, ಬಣ್ಣ ಇರಬೇಕಾಯ್ತು ಅಂತಾರೆ. ಇದು ಬಣ್ಣ ಇತ್ತು, ಅದರಲ್ಲಿ ನಮ್ಮಲ್ಲಿ ಬಂದು ಕದರಿದ ಒಂದು ಸ್ವಲ್ಪ. ಹಾಂ, ಹಂಗೆ. ಓಕೆ. ಈಗ 1 ವರ್ಷದಿಂದ ಮೇಯಿಸ್ತಾ ಇದ್ದೀರಲ್ಲ, ಅಂದಾಜು ಎಷ್ಟು ಖರ್ಚು ಬಂದಿರ್ಬೋದು? ಆ ಖರ್ಚು ಹಾಕೊಂಡು ಹೋದರೆ ನಾವು ಮೇಯಿಸಕ್ಕೆ ಆಗೋದಿಲ್ಲ. ಓಕೆ. ಇವಾಗ ಈ ಜೋಡಿ ನಂದಿ ಬಸವೇಶ್ವರ ದೇವಸ್ಥಾನ ಜಾತ್ರೆಗೆ ಬಂದಿದ್ದೀರಾ, ಇದು 3ನೇ ವರ್ಷದ ಜಾತ್ರೆ. ಎಷ್ಟು ಖುಷಿಯಾಗುತ್ತೆ ಒಂದು ಜಾತ್ರೆ. ಎಷ್ಟೋ ಜಾತ್ರೆಗಳು ನಡೀತಾ ಇರೋ ಜಾತ್ರೆನೇ ನಿಲ್ಲಿಸ್ಬಿಟ್ಟವ್ರೆ, ಅಂಥದ್ರಲ್ಲಿ ಹೊಸ್ದಾಗಿ ಒಂದು ಬರ್ತಿದೆ ಅಂದರೆ ನಮಗೂ ಗೊತ್ತಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಒಬ್ಬ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅವನು. ಓಕೆ. ಇಲ್ಲಿ ಜೋಡಿ ನಂದಿ ಬಸವೇಶ್ವರ ಐತೆ, ಇಲ್ಲಿ ಹಾಕನೇ ಬೇಕಣ್ಣ ಅನ್ಕೊಂಡು ಕರ್ಕೊಂಡು ಬಂದು ಹಾಕಿಸಿರೋದು. ಹಾಗಾದರೆ ಖುಷಿ ಇದೆ. ಅಂದರೆ ಅಣ್ಣ, ವರ್ಷಕ್ಕೆ ಎಷ್ಟು ಜಾತ್ರೆ ಮಾಡ್ತೀರಾ ನೀವು? ಆಯ್ತು, ಸರಿ, 5ನೇ ಜಾತ್ರೆ. ಅಲ್ಲ, 1 ವರ್ಷದಲ್ಲಿ ನೀವು ಎಷ್ಟು ಕಡೆ ಜಾತ್ರೆ? ಮಿನಿಮಮ್ ಒಂದು 7ರಿಂದ 8 ಮಾಡ್ಬೋದಣ್ಣ. 8 ಜಾತ್ರೆ ಮಾಡೇ ಮಾಡ್ತೀರಾ? ಓಕೆ. ಹಂಗಾರೆ ಮನೆಗೆ ಹೋಗಿ ಇವತ್ತು ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಹೊಡಿತಾರೆ. ಏನಿಲ್ಲ, ಈ ಥರ ಎಲ್ಲ ಬಿಟ್ಟು ಹೋಗ್ತಾ ಇದ್ರೆ ಇನ್ನೇನು ಮಾಡ್ತಾರೆ ಹೇಳಿ? ಹಾಂ. ಓಕೆ ಅಣ್ಣ, ಈ ದನಗಳನ್ನೆಲ್ಲ ತೆಗಿಯೋಕ್ಕೆ ಅಥವಾ ಕೂಟ ಮಾಡೋಕ್ಕೆ ಹೋದಾಗ ಬೇರೆ ಯಾರು ನಿಮಗೆ ಸಪೋರ್ಟು, ಅಥವಾ ನೀವೇ ಸುಳಿ ಸುದ್ದ ಎಲ್ಲ ನೋಡ್ತೀರಾ? ನಮ್ಮ ಮಾವ ಒಬ್ಬರ ಇದ್ದಾರೆ, ಹಾಂ, ಅವ್ರ ಜೊತೆಲಿ ಹೋಗ್ತೀರಾ? ಅವ್ರ ಜೊತೆಲಿ ಹೋಗಿ ಸುಳಿ ಸುದ್ದ ಎಲ್ಲ ಅವ್ರು ನೋಡ್ತಾರಾ, ನೀವು ನೋಡ್ತೀರಾ? ಇಬ್ಬರು ನೋಡ್ತೀರಾ? ನಮ್ಮ ಮಾವನ ಬುಟ್ಟಿ ನಾವು ತೆಗೆದಿಲ್ಲ. ಹಾಂ, ಅವರಿದ್ರೇ ನಮಗೆ ಆ ಥರ. ಆದರೆ ಸ್ವಲ್ಪ ಅವರು ಬರೋದು ಒಂಚೂರು ಹುಷಾರಿಲ್ಲದ ಕಾರಣದಿಂದ ಅವ್ರು ಬಂದಿಲ್ಲ ಅಷ್ಟೇ. ಹಾಂ. ಓಕೆ. ಇವಾಗ ಇಷ್ಟು 1 ವರ್ಷದಿಂದ ಸಾಕಿದ್ದೀರಲ್ಲ, ಇದನ್ನು ಯಾರಾದರೂ ಬೇಕಪ್ಪ ಕೊಡ್ತೀಯಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಕೇಳಿದ್ರೆ ಅಣ್ಣ, ಕೊಡ್ತೀರಾ? ಇನ್ನು ಕೊಟ್ಟಿಲ್ಲ, ಆಮೇಲೆ ನೋಡೋಣ. ಓಕೆ. ಮೊಬೈಲ್ ನಂಬರು? 8747 98 6191 6191. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಜೊತೆ ಕಡಿಸು ನಿಜಕ್ಕೂ ಚೆನ್ನಾಗಿದ್ದಾವೆ. ಕೂದಲಲ್ಲಾಗಲಿ, ಜಾತಿ ಕೂದಲಲ್ಲಿ, ಸೊಂಟ, ಕತ್ತಿನ ಭಾಗ. ನಾವು ಒಂದು ದನನ ನಾವು ಅಳತೆ ಮಾಡಬೇಕು ಅಂತ ಹೋದಾಗ ಏನು ಗಿಣ್ ತೊಗೊಂಡು ಹುಟ್ಟದೆ ದನ, ಯಾವ ಅರಿಲ್ಲದೆ ಏನು ಎತ್ತರಕ್ಕೆ ಬೆಳೀತದೆ, ಆ ಲೆಕ್ಕಾಚಾರ ಹಾಕ್ತೀವಿ. ಅಣ್ಣ, ಇದ್ರಲ್ಲಿ ವ್ಯವಸಾಯ ಮಾಡ್ತೀರಾ? ಮಾಡಿದ್ದೀವಿ. ವ್ಯವಸಾಯ ಮಾಡಿದ್ದೀರಾ? ನಿಜ, ಸುಳ್ಳು ಹೇಳಲ್ಲ. ಮಾಡಿ ಎಲ್ಲ ಹೆಗ್ಲೆಲ್ಲ ಆಗೈತೆ. ಆದರೆ ಜಾತ್ರೆ ಕಟ್ಟಿದ್ಮೇಲೆ ಮಾಡಿಲ್ಲ, ಗಾಡಿ ಓಡಾಡಿಸಿದ್ವಿ ಅಷ್ಟೇ. ಓಕೆ. ಇನ್ನು ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ಇನ್ನು ಅದನ್ನೇ ಕೆಲಸ, ಮತ್ತೆ ವ್ಯವಸಾಯ ಮಾಡ್ತೀರಾ? ಓಕೆ. ಹಂಗೆ ನಮ್ಮ ರೈತರು ಯಾರೇ ತೊಗೊಂಡೋದ್ರೆ ಏನು ಮೋಸ ಆಗಲ್ಲ? ಮೋಸ ಏನೂ ಆಗೋಲ್ಲ. ನಾವು ರೈತರೇ, ಇನ್ನೊಬ್ಬರು ರೈತರು ಕೊಡೋಕೆ ಹೋದರೆ ಅವ್ರಿಗೂ ಇರುತ್ತಾನೆ. ಹಂಗೆ ಅಲ್ಲ, ಯಾತು ಕೇಳ್ತೀನಿ ಅಂದರೆ, ಇಲ್ಲಿ ಸುಳ್ಳು ಹೇಳ್ಬಿಡೋದು, ಕಳಿಸೋದು, ಯಾರೋ ದೇಸಿಕನೋ ಅಥವಾ ಇನ್ನೊಬ್ಬ ರೈತನೋ ತೊಗೊಂಡೋದಾಗ ತುಂಬಾ ನೋವು ಅನ್ಭವಿಸ್ತಾರೆ. ಯಾಕೆಂದರೆ ದನ ಕೊಡದೇ ಇದ್ದಾಗ
ತುಂಬಾ ಕಷ್ಟಗಳು ಎದುರಿಸ್ಬೇಕಾಗುತ್ತೆ. ಆಗ್ಬೋದು. ಈಗ ನಾವು ಕೆಲಸ ಬಿಟ್ಟು ಒಂದು 5-6 ತಿಂಗಳು ಆಗಿತ್ತೆ. ಸ್ಟಾರ್ಟಿಂಗ್ ಒಂದು ವಾರ ಗಂಟ ಒಂಚೂರು ಆ ಕಡೆ ಈ ಕಡೆ ಹೋಗ್ಬೋದು. ಆಮೇಲೆ ಮಾಮೂಲಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಅಷ್ಟು ನಾವು ಕೆಲಸ ಬಿಟ್ಟು ಒಂದು 7-8 ತಿಂಗಳೇ ಆಗಿರ್ಬೋದು. ಈ 7-8 ತಿಂಗಳಿಂದ ಸ್ಟಾರ್ಟನ್ನಾಗಿ ಹೋಗಿ ನಾವು ಬರ್ಬಾರ್ದೇನೋ ವರ್ಕ್ ಆಯ್ತದ, ಆಗೋದಿಲ್ಲ. ಯೋಚನೆ ಆಯ್ತದೆ, ಅದು ಮಾಡ್ಕೊಂಡು ಹೋದ್ರೆ ಮಾತ್ರ ಹೂವು ಇದಾಯ್ತದೆ, ಇಲ್ಲಾಂದರೆ ಕಷ್ಟ ಆಯ್ತದೆ ಆ ಥರ. ಓಕೆ ಅಣ್ಣ, ಇವಾಗ ಈ ಜಾತ್ರೆಗೆ ಬಂದಿದ್ದೀರಾ, ಒಳ್ಳೆ ಖುಷಿಯಾಗಿದೆ, ಎಲ್ಲನೂ ಇದೆ, ಕಮಿಟಿ ಕೂಡ ನಡೀತು, ಏನು ಅನ್ನಿಸ್ತು ನಿಮಗೆ? ಎಲ್ಲ ಸೌಲಭ್ಯವೆಲ್ಲ ಚೆನ್ನಾಗೈತೆ, ಊಟದ ವ್ಯವಸ್ಥೆನೂ ಚೆನ್ನಾಗೈತೆ, ನೀರಿನ ವ್ಯವಸ್ಥೆನೂ ಚೆನ್ನಾಗೈತೆ, ಭಾಳ ಖುಷಿ ಆಯ್ತು ಅಣ್ಣ ಎಲ್ಲ ಜಾತ್ರೆಗೆ. ಒಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಬೆಳೆಸ್ಬೋದಾ ಜಾತ್ರೆನ? ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಪಕ್ಕದಲ್ಲೇ ಫಾರೆಸ್ಟ್ ಇರೋದ್ರಿಂದ ಕಟ್ಟಕ್ಕೆ ಜಾಗದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಚೆನ್ನಾಗೈತೆ. ನಮ್ಮ ಸಿಹಳ್ಳಿ ಉಚ್ಚಮ್ಮನಿಗಿಂತನೂ ಹೌದು ಅನಿಸುತ್ತೆ. ಆಲ್ಮೋಸ್ಟ್ ಅಲ್ಲೂ ಬೇಬಿ ಬೆಟ್ಟದಲ್ಲಿ ಹೆಂಗೆ ಜಾಗ ಇದೆಯೋ ಹಂಗೆ ಇದಕ್ಕೆ ಇನ್ನೂ ಚೆನ್ನಾಗಿದೆ ಜಾಗ. ಮುಂದಿನ ದಿನಗಳಲ್ಲಿ ನೀಲಗಿರಿ ತೋಪೊಳಗಡೆ ಒಳ್ಳೆ ಮರಗಳು ಹಾಕ್ಕೊಂಡು ನೆರಳು ಮಾಡ್ಕೊಂಡ್ರೆ ನೀರಿನ ಸೌಲಭ್ಯ ಮಾಡಿಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿ ನಡೀತದೆ. ಓಕೆ, ಹಾಗಾದ್ರೆ ಖುಷಿಯಾಗಿದೆ. ಓಕೆ, ನಾವೇನಾದ್ರು ಕೇಳಿದ್ರಲ್ಲಿ ಬೇಜಾರಣ್ಣ? ಏನಿಲ್ಲ. ಓಕೆ, ಥ್ಯಾಂಕ್ ಯು.